ಈ ಭಟ್ಟಂಗಿ ಮೀಡಿಯಾಗಳು ಯಾವಾಗಲೂ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ಮಾತಾಡ್ತಾನೆ ಇರ್ತವೆ. ಆದರೆ ಅವರು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳೋದು ನಿಜವಾಗಿಯೂ ಈ ದೇಶದ ಜನರಿಗೆ ಸ್ಟ್ರೋಕ್ ಆಗುವಂತಹ ಸರ್ಕಾರದ ಜನವಿರೋಧಿ ಕ್ರಮಗಳ ಬಗ್ಗೆ, ಸರ್ಕಾರದ ಅನಿರೀಕ್ಷಿತ ಮತ್ತೆ ಅಷ್ಟೇ ಅವೈಜ್ಞಾನಿಕ ಹಾಗೂ ಅಮಾನವೀಯ ಕ್ರಮಗಳನ್ನೆಲ್ಲ ಇಲ್ಲಿ ಮಾಸ್ಟರ್ ಸ್ಟ್ರೋಕ್ ಅಂತ ಬಣ್ಣಿಸಲಾಗಿದೆ. ಆದರೆ ನಿಜವಾದ ಮಾಸ್ಟರ್ ಸ್ಟ್ರೋಕ್ ಕಂಡು ಬಂದಿದ್ದು ಮಂಗಳವಾರ ದಿಲ್ಲಿಯ ಪ್ರಧಾನಿ ನಿವಾಸದ ಮುಂದೆ. ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ನಿನ್ನೆ ಪ್ರಧಾನಿ ನಿವಾಸದ ಎದುರು ನಡೆಸಿರುವಂತಹ ಒಂದೇ ಒಂದು ಪ್ರತಿಭಟನೆ ಯುವ ಜನರು ಹಾಗೆ ವಿದ್ಯಾರ್ಥಿಗಳಿಂದ ತಿಂಗಳುಗಳಿಂದನೂ ಹೆಚ್ಚು ಕಾಲದಿಂದ ನಡೀತಾ ಇರುವಂತಹ ಆಂದೋಲನಕ್ಕೆ ಅತ್ಯಂತ ನಿರ್ಣಾಯಕ ತಿರುವು ತಂದುಕೊಟ್ಟಿದೆ. ನಿನ್ನೆ ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಒಂದಲ್ಲ ಹಲವು ರೀತಿಗಳಲ್ಲಿ ವಿಭಿನ್ನ, ವಿಶಿಷ್ಟ ಹಾಗೂ ದಾಖಲೆ ಬರೆಯುವಂಥದ್ದು. ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲೇನೆ ಮೊದಲ ಬಾರಿಗೆ ಅಥವಾ ಇತ್ತೀಚಿನ ದಶಕಗಳಲ್ಲೇ ಮೊದಲ ಬಾರಿ ದೇಶದ ವಿಪಕ್ಷ ನಾಯಕನ ಮುಖದಲ್ಲಿ ರಕ್ತ ಬರೋ ಹಾಗೆ ಅವರನ್ನ ನಡೆಸಿಕೊಳ್ಳಲಾಯಿತು ಹಾಗೂ ಅರೆಸ್ಟ್ ಮಾಡಲಾಯಿತು. ವಿಪಕ್ಷ ನಾಯಕ ಅಂತಂದ್ರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಲಾಗತ್ತೆ. ಅವರಿಗೆ ಕೇಂದ್ರ ಸಚಿವರ ಸ್ಥಾನಮಾನ ಇದೆ. ವಿಪಕ್ಷ ನಾಯಕ ಎದ್ದು ನಿಂತ್ರೆ ಇಡೀ ಲೋಕಸಭೆ ಅವ್ರ ಮಾತು ಕೇಳುತ್ತೆ. ಅಂತಹ ವಿಪಕ್ಷ ನಾಯಕನನ್ನ ನಿನ್ನೆ ಸಾಮಾನ್ಯ ಪ್ರತಿಭಟನಾಕಾರನ ಹಾಗೆ ನಡೆಸಿಕೊಳ್ಳಲಾಯಿತು. ಮತ್ತೆ ಅದನ್ನ ಇಡೀ ದೇಶನೇ ನೋಡ್ತು. ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಮುಂದುವರಿಯೋದಕ್ಕೆ ಬಿಟ್ರೆ ಅದು ಎಷ್ಟು ದುಬಾರಿ ಆಗ್ಲಿದೆ ಅನ್ನೋದು ಮೋದಿ ಸರ್ಕಾರಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ. ರಾಹುಲ್ ಗಾಂಧಿ ಪ್ರಧಾನಿ ನಿವಾಸದ ಎದುರು ಪ್ರತಿಭಟನೆಯನ್ನು ಆರಂಭ ಮಾಡಿದ ಕೂಡಲೇ ನಡೆದಂತಹ ಬೆಳವಣಿಗೆಗಳನ್ನ ಒಮ್ಮೆ ಗಮನಿಸಿ ನೀವು. ನೀಟ್ ಹಗರಣಕ್ಕೂ, ಧರ್ಮೇಂದ್ರ ಪ್ರಧಾನ್ಗೂ, ಸಿಜೆಪಿ ಪ್ರತಿಭಟನೆಗೂ, ಸೋನಂ ವಾಂಗ್ಚುಕ್ ಉಪವಾಸಕ್ಕೂ ತನಗೂ ಸಂಬಂಧನೇ ಇಲ್ಲ ಅನ್ನುವಂತಿದ್ದಂತಹ ಪ್ರಧಾನಿ ಮೋದಿ ಇದೇ ಮೊದಲ ಬಾರಿ ಮೌನ ಮುರಿದ್ರು. ನೀಟ್ ಹಗರಣದ ಬಗ್ಗೆ ಮಾತಾಡಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ರಾಷ್ಟ್ರೀಯ ಜವಾಬ್ದಾರಿ ಅಂತ ಅವ್ರು ಹೇಳಿದ್ರು. ನೀಟ್ ಹಗರಣದ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಅವ್ರು ಹೇಳಿದ್ರು. ಆ ಹೇಳಿಕೆಯಲ್ಲೂ ಕೂಡ ಪ್ರಾಮಾಣಿಕ ಕಳಕಳಿ ಕಾಣಲಿಲ್ಲ. ಯಾವುದೇ ಅಧಿಕಾರ ಹಾಗೂ ಉತ್ತರದಾಯಿತ್ವ ಇಲ್ಲದಂತಹ ಒಬ್ಬ ಪ್ರೇಕ್ಷಕ ನೀಡುವಂತಹ ಹೇಳಿಕೆ ಹಾಗೇನೆ ಇತ್ತದು. ಆದ್ರೂ ಪ್ರಧಾನಿ ಹೇಳಿಕೆಯನ್ನ ಕೊಟ್ರು ಅಥವಾ ಕೊಡಲೇಬೇಕಾಯಿತು ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ. ಇವತ್ತು ಬೆಳಿಗ್ಗೆ ಕೇಂದ್ರ ಸಚಿವರಾದ JP ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ಹೋಗಿ ಸೋನಂ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಯಲ್ಲಿ ಭೇಟಿಯಾಗಿದ್ದಾರೆ. ಇಲ್ಲಿವರೆಗೂ ತಮ್ಮ ರಾಜೀನಾಮೆಗೆ ಆಗ್ರಹ ಹಾಗೂ ಅದಕ್ಕಾಗಿ ನಡೀತಾ ಇರುವಂತಹ ಆಂದೋಲನದ ಬಗ್ಗೆ ಬಾಯೇ ಬಿಡದಂತಹ ಧರ್ಮೇಂದ್ರ ಪ್ರಧಾನ್ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ತಿಂಗಳಿಗೂ ಹೆಚ್ಚು ಕಾಲದಿಂದ ಕಿವುಡು ಹಾಗೆ ಕುರುಡುತನ ಬಾಧಿಸಿದ ಹಾಗೆ ವರ್ತಿಸ್ತಾ ಇದ್ದಂತ ಈ ಮೋದಿ ಸರ್ಕಾರ ಈಗ ದಿಢೀರ್ ಅಂತ ನಿದ್ದೆಯಿಂದ ಎಚ್ಚೆತ್ಕೊಂಡಿದೆ. ಇನ್ನು ಬಾಯಿ ಮುಚ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ, ಇನ್ನು ಪ್ರತಿಕ್ರಿಯೆಯನ್ನ ನೀಡದೇ ಇರೋದಕ್ಕೆ ಆಗೋದಿಲ್ಲ ಅಂತ ಮೋದಿ ಸರ್ಕಾರಕ್ಕೆ ಗೊತ್ತಾಗಿದೆ. ಇಡೀ ವಿದ್ಯಾರ್ಥಿ ಆಂದೋಲನಕ್ಕೆ ರಾಹುಲ್ ಗಾಂಧಿ ಎಂಟ್ರಿಯಿಂದಾಗಿ ದೊಡ್ಡದೊಂದು ರಾಜಕೀಯ ಶಕ್ತಿ ಬಂದಾಗಿದೆ. ಸರ್ಕಾರ ಇದೀಗ ರಾಜಕೀಯ ರೂಪವನ್ನ ಪಡ್ಕೊಂಡು ಸವಾಲ್ ತಂದೊಡ್ಡಲಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ವೀಕ್ಷಕರಿಗೆ ಕುರಿತು ನಿಮ್ಗೆ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಇದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.